ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಏನಪ್ಪ ಸಮಾಚಾರ ಅಂದರೆ, ಇವತ್ತು ನಾವು ಬಿಡದಿಗೆ ಹೋಗಿ, ಬಿಡದಿಯಿಂದ ಕನಕಪುರಕ್ಕೆ ಹೋಗಿ, ಕನಕಪುರದಿಂದ ನಾಗಮಂಗಲಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ನಾನು, ನಮ್ಮಪ್ಪ, ನಮ್ಮಮ್ಮ ಮತ್ತು ನಮ್ಮ ಅಕ್ಕ, ನಮ್ಮ ಅಕ್ಕನ ಮಗ ಶ್ರೀನಿಧಿ. ಏನಪ್ಪ ವಿಷಯ ಅಂತಂದರೆ, ಅಲ್ಲಿ ನಮ್ಮ ಕಸಿನ್ ಒಬ್ಬರು ದೇವ್ರು ಮಾಡ್ತಿದ್ದಾರೆ. ಹಾಗಾಗಿ ಬೆಳಗ್ಗೆನೇ ಭಾನುವಾರ ಎದ್ದು ಸ್ನಾನ ಮಾಡ್ಕೊಂಡು ಹೊರಟಿದ್ದೀನಿ. ಇವತ್ತು ಆಫೀಸ್ಗೆ ಹೋಗ್ತಾ ಇಲ್ಲ. ಅಂದರೆ ನಮ್ಮದು ಸಂಡೇನೂ ಓಪನ್ ಇರುತ್ತೆ ಆಫೀಸು. ಬಟ್ ನಮ್ಮ ಇವರು ನೋಡ್ಕೊತಾರೆ, ಲೇಬರ್ಸು ಮತ್ತು ನಮ್ಮ ಮ್ಯಾನೇಜರು ಚೈತ್ರ ಅವ್ರು ನೋಡ್ಕೊತಾರೆ. ಹಾಗಾಗಿ ನಾವೇನು ಮಾಡಿದ್ದೀವಿ, ಸ್ವಲ್ಪ ಕೆಲಸದ ಮೇಲೆ ಊರ ಕಡೆ ಗಮನ ಕೊಡೋಣ ಅಂತ ಹೋಗ್ಬರೋಣ, ಎಲ್ಲರೂ ಮಾತಾಡ್ಸ್ಕೊಂಬರೋಣ ಅಂತ ಹೊರಟಿದ್ದೀವಿ. ಇವತ್ತಿನ ದಿನದ್ದು ಏನೇನು ಅಪ್ಡೇಟ್ಸ್ ಇರುತ್ತೆ ಎಲ್ಲನೂ ಕೂಡ ಅಪ್ಡೇಟ್ ಮಾಡ್ತೀನಿ. ದಯವಿಟ್ಟು ತಾವೆಲ್ಲರೂ ಕೂಡ ನೋಡಿ, ನಮ್ಮನ್ನು ಫಾಲೋ ಮಾಡಿ, ನಮ್ಮನ್ನ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನಮ್ಮನ್ನು ಶೇರ್ ಮಾಡಿ ಅಂದ್ಬಿಟ್ಟೆ, ಸಾರಿ. ನಾವು ಮಾಡೋ ಕಂಟೆಂಟನ್ನು ಚೆನ್ನಾಗಿದ್ದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗಾಗಿ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಕನಕಪುರ ಕಡೆ ಆಲ್ರೆಡಿ ನಮ್ಮ ಮಾಮ ಬಂದಿದೆ. ಸೊ ಕನಕಪುರದಿಂದ ನಾಗಮಂಗಲ ಕಡೆ ಹೋಗ್ತಾ ಇದ್ದೀವಿ. ಸೊ ನಾನು, ನಮ್ಮ ಮಾಮ, ನಮ್ಮಮ್ಮ, ನಮ್ಮ ಅಜ್ಜಿ, ಸೊ ನಮ್ಮ ಶಿಷ್ಯ ಕೂತವನಲ್ಲಿ. ಸೊ ಈಗ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಯಾವ್ಯಾವ ಥರ ಕಾರ್ಯಕ್ರಮ ನಡೀತದೆ, ಸೊ ಎಲ್ಲ ಹೋಗಿ ನೋಡೋಣ. ಲೆಟ್ಸ್ ಗೋ. ಅಲ್ಲಿಂದ ಹೋಗಿದ್ದೆ ನಾವು ದೇವಸ್ಥಾನಕ್ಕೆ. ತುಂಬ ದಿನಗಳ ನಂತರ ನಮ್ಮ ಅಮ್ಮನ ಮನೆ ದೇವರಿದು. ಅವಾಗವಾಗ ಹೋಗ್ತಾ ಇರ್ತೀವಿ, ಮತ್ತು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾ ಇರ್ತೀವಿ. ಅಲ್ಲಿ ಹೋದಾಗೆಲ್ಲನೂ ಬಾಡೂಟ ಅಂದರೆ ಮರಿ ಹೊಡೆದು ಗ್ರ್ಯಾಂಡಾಗೆ ಪೂಜೆ ಮಾಡ್ತಿರ್ತಾರೆ. ತುಂಬ ಖುಷಿ ಆಗುತ್ತೆ. ಒಂದು ಕಡೆ ಬಾಡೂಟ ಸಿಗುತ್ತಲ್ಲ ಅಂತ, ಒಂದು ಕಡೆ ಮನೆ ದೇವ್ರನ್ನ ಹೋಗಿ ಮೀಟ್ ಮಾಡಿದಂಥ ಖುಷಿ ಆಗುತ್ತೆ ನಮ್ಮ ತಾಯಿಗೆ. ಹಾಗಾಗಿ ನಾವು ವರ್ಷಕ್ಕೊಂದು ಸಲ ಇಲ್ಲದ್ರೆ 2 ಸಲ ಹೋಗ್ತಾ ಇರ್ತೀವಿ. ನಮ್ಮ ಫ್ಯಾಮಿಲಿ ಕೂಡ ಯಾರು ಮಾಡ್ತಿರ್ತಾರೆ. ಅಟ್ಲೀಸ್ಟ್ ಅವ್ರದ್ದು ಅರ್ಕೆಗಳು ವರ್ಷಕ್ಕೊಂದು ಸಲ ಏನೋ ಅರ್ಕೆಗಳು ಇಟ್ಕೊಂಡು ಮಾಡ್ತಿರ್ತಾರೆ. ಅದೆಲ್ಲ ಮುಗಿಸ್ಕೊಂಡು ಹಂಗೆ ನಮ್ಮ ಮಾವ ಸಿಕ್ಕಿದ್ರು, ಮತ್ತು ನಮ್ಮ ಅವನ ಮಗ ಸಿಕ್ತ. ಅವ್ರನ್ನೆಲ್ಲರೂ ಮಾತಾಡಿಸ್ಕೊಂಡು ಅವ್ರ ಜೊತೆಲೆಲ್ಲ ಒಂದಷ್ಟು ಟೈಮ್ ಪಾಸ್ ಮಾಡಿದ್ವಿ. ಅದು ಮುಗೀತು. ಅದಾದಮೇಲೆ ಒಂದಷ್ಟು ಏನೇನೋ ಊಟದ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡ್ತಾಯಿದ್ವಿ. ಅವನು ಪಾಪ ತರಲೆ ಮಾಡ್ತಾಯಿದ್ದ, ಹಿಂಗೆಲ್ಲ ಮಾಡೋರು ಸಖತ್ತಾಗೈತೆ ಅಂತೇಳಿ ಹೇಳ್ತಾಯಿದ್ದ. ಹೌದಾ, ಓಕೆ ಆಯಿತು, ಚೆನ್ನಾಗಿ ತಿಂದ ನೀನು ಅಂತ ಕೇಳಿದೆ. ಸೂಪರಾಗಿತ್ತು, ತಿಂದೆ ಅಂತೆಲ್ಲ ಹೇಳ್ದೆ. ಖುಷಿ ಆಯಿತು. ಅದಾದಮೇಲೆ ಒಂದಷ್ಟು ಒಂದು ಏನು ಮಾಡ್ತಿದ್ಯಾ, ಹೊಲಕ್ಕೆಲ್ಲ ಏನು ಹಾಕಿದ್ಯಾ, ಅದು ಇದು ಅಂತೆಲ್ಲ ಮಾತಾಡಿದ್ವಿ. ಏನೇನೋ ಬೆಳೀತಾ ಇದ್ದೀನಿ ಅಂತ ಹೇಳ್ದೆ. ಅದನ್ನು ಕೇಳಿ ಖುಷಿ ಆಯಿತು, ಚೆನ್ನಾಗಿದ್ದಾನೆ ಅಂತೇಳಿ. ಒಂದು ಸ್ವಲ್ಪ ಇವನಿಗೆ ಹೆಲ್ತ್ ಸರಿ ಇಲ್ಲ. ಅಲ್ಲಿಂದ ನೆಕ್ಸ್ಟು ನಮ್ಮ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾಯಿದ್ರು. ಅಲ್ಲೋಗಿ ಕೂತ್ಕೊಂಡ್ವಿ. ಅಲ್ಲೋಗಿ ಕೂತ್ಕೊಂಡಾಗ ಫ್ಯಾಮಿಲಿ ಬಗ್ಗೆ ಒಂದಷ್ಟು ಡಿಸ್ಕಷನ್ ನಡೀತಾಯಿತ್ತು. ಅವ್ರು ಹಂಗೆ, ಇವ್ರು ಹಿಂಗೆ, ಅದು ಇದು, ಅಲ್ಲಿ ಮನೆ ಕಟ್ಟಿದ್ರು, ಸೈಟ್ ತೊಗೊಂಡ್ರು, ಮತ್ತು ಕಾರ್ ತೊಗೊಂಡ್ರು ಅಂತ. ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಎಲ್ಲ ಕೇಳಿಕೊಂಡು ಮಾತಾಡಿಕೊಂಡು ಒಂದಷ್ಟು ಟೈಮ್ ಪಾಸ್ ಮಾಡ್ಕೊಂಡು ಹೆಂಗೋ ಅವತ್ತೊಂದು ದಿನ ಫುಲ್ಲು ಕಳೆದ್ವಿ. ಒಂದಷ್ಟು ಆದಮೇಲೆ ಅಲ್ಲಿಂದ ಫ್ಯಾಮಿಲಿ ಎಲ್ಲ ಮಾತಾಡಿಸ್ಕೊಂಡು ಆದಮೇಲೆ ನಾವು ವಾಪಸ್ ರಿಟರ್ನ್ ಬೆಂಗಳೂರು ಬರಬೇಕಾಗಿತ್ತು. ಮತ್ತು ಪಾಲಗ್ರಹಕ್ಕೆ ನಮ್ಮ ಮಾಮನ ಮಗಳಿಗೆ ಮಗುವಾಗಿತ್ತು. ಅವ್ರನ್ನ ನೋಡಿಕೊಂಡು ವಾಪಸ್ ಬೆಂಗಳೂರಿಗೆ ಬಂದ್ವಿ.